ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ದರ್ಶನ್ಗೆ ಜಾಮೀನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಳೆದ 6 ತಿಂಗಳಿನಿಂದ ದರ್ಶನ್ ವನವಾಸವನ್ನ ಅನುಭವಿಸ್ತಾ ಇದ್ರು. ಜೈಲಿನಲ್ಲಿ ದರ್ಶನ್ ಮಾತ್ರ ಅಲ್ಲ, ಪವಿತ್ರ ಲೋಕೇಶ್ ಸೇರಿದಂತೆ ಸುಮಾರು 7 ಮಂದಿಯನ್ನ ಜೈಲಿನಲ್ಲಿ ಇಡಲಾಗಿತ್ತು. ನಟ ದಚ್ಚುಗೆ ಜಾಮೀನು ಮಂಜೂರು, ಡಿ ಬಾಸ್ಗೆ ಬಿಗ್ ರಿಲೀಫ್, ಪವಿತ್ರ ಗೌಡ ಸೇರಿ 7 ಮಂದಿಗೆ ಬೇಲ್, ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಏಕಸದಸ್ಯ ಪೀಠದಿಂದ ಮಹತ್ವದ ಆದೇಶ. ದರ್ಶನ್ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ರು. 6 ತಿಂಗಳಿನಿಂದ ದರ್ಶನ್ ಅನಾರೋಗ್ಯದ ನಡುವೆಯೂ ಕೂಡ ಜೈಲಿನ ವಾಸವನ್ನ ಅನುಭವಿಸಬೇಕಾಗಿತ್ತು. ಪರಪ್ಪನ ಅಗ್ರಹಾರದಿಂದ ಅವರನ್ನ ಕೆಲವು ಕಾರಣಾಂತರಗಳಿಂದಾಗಿ ಅಲ್ಲಿ ಕೆಲವು ವಿಡಿಯೋಗಳು ಹೊರಗಡೆ ಬಂದವು ಅನ್ನೋ ಕಾರಣಕ್ಕಾಗಿ ಮತ್ತೆ ಬಳ್ಳಾರಿಯ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಲಾಗಿತ್ತು. ಆದರೆ ಕೆಲ ದಿನಗಳ ಹಿಂದಷ್ಟೇನೆ ಅನಾರೋಗ್ಯದ ಕಾರಣಕ್ಕಾಗಿ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಹೇಳಿ ಒಂದು ಷರತ್ತುಬದ್ಧ ಜಾಮೀನನ್ನ ನೀಡಿ ಅವರನ್ನ ಹೊರಗಡೆ ಬಿಡಲಾಗಿತ್ತು. ದರ್ಶನ್ ಅವರು ಚಿಕಿತ್ಸೆ ಪಡೆಯುವ ನಿಟ್ಟಿನಲ್ಲಿ ಈಗ ಕಾರ್ಯೋನ್ಮುಖರಾಗಿದ್ದಾರೆ. ಆದರೆ ಚಾಲೆಂಜಿಂಗ್ ಸ್ಟಾರ್ಗೆ ಪರ್ಮನೆಂಟ್ ಬೇಲ್ ಸಿಗುವಂಥದ್ದು ಒಂದು ರೀತಿ ಚಾಲೆಂಜಿಂಗ್ ಆಗಿ ಪರಿಣಮಿಸಿತ್ತು. ಆದರೆ ಈಗ ದರ್ಶನ್ಗೆ ಒಂದು ರೀತಿ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಇದು ದರ್ಶನ್ ಫ್ಯಾನ್ಸ್ಗಳಿಗೆ, ಅಂದ್ರೆ ಅವರ ಅಭಿಮಾನಿಗಳಿಗೆ, ಇಡೀ ಕರ್ನಾಟಕದಲ್ಲಿರುವಂತಹ ಅವರ ಅಭಿಮಾನಿಗಳಿಗೆ ಒಂದು ರೀತಿಯ ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು. ದರ್ಶನ್ ಏವನ್ ಆರೋಪಿ ಆಗಿದ್ರೂ ಕೂಡ ಅವರಿಗೆ ಜಾಮೀನು ಸಿಗುವಂಥದ್ದು ಸುಮಾರು 6 ತಿಂಗಳು ತಡ ಆಯಿತು. ಈಗ ಹೈಕೋರ್ಟ್ನ ಏಕಸದಸ್ಯ ಪೀಠ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ಅದರ ಜೊತೆಯಲ್ಲಿ ಈ ಕೇಸ್ನಲ್ಲಿರುವಂತಹ ಪವಿತ್ರ ಗೌಡ ಸೇರಿದಂತೆ 7 ಮಂದಿಗೆ ಈಗ ಜಾಮೀನು ಸಿಕ್ಕಿರುವಂಥದ್ದು. ಆದರೆ ಅಲ್ಲಿ ಕೆಲವು ಷರತ್ತುಗಳನ್ನ ವಿಧಿಸಿಯೇ ದರ್ಶನ್ ಅವರಿಗೆ ಹಾಗೇನೆ ಅಲ್ಲಿರ್ತಕ್ಕಂಥ 7 ಮಂದಿಗೆ ಜಾಮೀನನ್ನ ಈಗ ನೀಡಲಾಗಿದೆ. ಆದರೆ ದರ್ಶನ್ ಅವರಿಗೆ ಇದೊಂದು ರೀತಿಯ ಬದುಕಿನಲ್ಲಿ ಒಂದು ದೊಡ್ಡ ಪಾಠ ಅಂತಾನೆ ಹೇಳ್ಬೋದು. ಯಾವುದೇ ಸಂದರ್ಭದಲ್ಲಿ ಎಂಥದ್ದೇ ಪರಿಸ್ಥಿತಿಯಲ್ಲಿ ಸಿಟ್ಟಿಗೆ ಅಥವಾ ಕೋಪಕ್ಕೆ ಅದಕ್ಕೆ ಮನ್ನಣೆಯನ್ನ ನೀಡಿದ್ರೆ ಬದುಕು ಏನೆಲ್ಲ ಆಗ್ಬೋದು ಅನ್ನುವಂಥದ್ದು ಇದು ದೊಡ್ಡ ನಿದರ್ಶನ. ಇದರಲ್ಲಿ ರೇಣುಕಾಸ್ವಾಮಿ ಅವರ ತಪ್ಪು ಒಪ್ಪುಗಳು ಕೂಡ ಸಾಕಷ್ಟು ಚರ್ಚೆ ಆಗಿದ್ದಾವೆ. ದರ್ಶನ್ ಅವರು ಮಾಡಿರುವಂಥದ್ದು ಸರಿನಾ ತಪ್ಪು ಅನ್ನುವಂಥದ್ದು ಈ ವಿಚಾರ ಕೂಡ ಬಹಳಷ್ಟು ಚರ್ಚೆ ಆಗಿರುವಂಥದ್ದು. ಇದರ ಜೊತೆಯಲ್ಲಿ ದರ್ಶನ್ ಒಬ್ಬ ಖ್ಯಾತ ನಟ, ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಸೌತ್ ಇಂಡಿಯಾದಲ್ಲಿ ಬಹಳ ಹೆಚ್ಚು ಹೆಸರು ಮಾಡಿದಂಥ ಒಬ್ಬ ಪ್ರಮುಖ ನಟ. ಆದರೆ ಈಗ ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ, ಅಥವಾ ಸಣ್ಣದು ಅಂತಲೂ ನಾವು ಅದನ್ನ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೆ ಇಂಥ ಒಂದು ಕಾರಣಕ್ಕಾಗಿ ಇಡೀ ಅವರ ಕೆರಿಯರಿಗೆ ಒಂದು ಕಪ್ಪು ಮಸಿ ಬೆಳೆದಂತಾಗಿತ್ತು. ಆದರೆ ಈಗ ಅವ್ರಿಗೊಂದು ಬಿಗ್ ರಿಲೀಫ್ ಸಿಕ್ಕಿದೆ. ಅವರಿಗೆ ಜಾಮೀನು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ದರ್ಶನ್ ಅವರ ಬದುಕು ಹೇಗಿರುತ್ತೆ ಅನ್ನುವಂಥದ್ದು ಕೂಡ ಅವರ ಅಭಿಮಾನಿಗಳಲ್ಲಿ ಬಹಳಷ್ಟು ಕುತೂಹಲವನ್ನ ಹುಟ್ಟು ಹಾಕ್ತಾ ಇರುವಂಥದ್ದು. ಅವರು ಮುಂದಿನ ದಿನಗಳಲ್ಲಿ ಚಲನಚಿತ್ರಗಳಲ್ಲಿ ಮತ್ತೆ ಅಭಿನಯಿಸ್ತಾರಾ ಅಥವಾ ಇಲ್ವಾ, ಅಥವಾ ಎಷ್ಟು ದಿನಗಳ ಕಾಲ ಅವರಿಗೆ ಚಿಕಿತ್ಸೆ ಬೇಕು ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಚರ್ಚೆ ಇರುವಂಥದ್ದು. ಅವರಿಗೆ ನಿಜಕ್ಕೂ ಚಿಕಿತ್ಸೆ ಪಡೀಲಿಕ್ಕೆ ಸಾಧ್ಯ ಆಗುತ್ತಾ? ಸೊ ಇವೆಲ್ಲವೂ ಕೂಡ ಕುತೂಹಲಕಾರಿ ಅಂಶ. ಆದರೆ ಈಗ ಹೈಕೋರ್ಟ್ ನೀಡಿರ್ತಕ್ಕಂಥ ಈ ಜಾಮೀನಿಗೆ ಬಹಳಷ್ಟು ಮಹತ್ವದ ಆದೇಶ ಇದು. ಈ ಜಾಮೀನು ನೀಡಿರುವಂಥ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳಿಗೆ ಈಗ ಒಂದು ರೀತಿಯ ಹರ್ಷದ ಹೊನಲು ಅಂತಾನೆ ಹೇಳ್ಬೋದು. ಆ ಕಾರಣಕ್ಕಾಗಿ ದರ್ಶನ್ ಅವರು ಈಗ ಹೊರಗಡೆ ಬರುವಂಥ ಸಂಪೂರ್ಣವಾಗಿ ಹೊರಗಡೆ ಬರುವಂಥ ಸಾಧ್ಯತೆ ಇದೆ. ಆದರೆ ಪ್ರಕರಣ ಸಂಪೂರ್ಣವಾಗಿ ಮುಗಿಯೋದಿಲ್ಲ. ಇನ್ನೂ ಕೂಡ ಅವರ ಮೇಲೆ ಈ ತೂಗುಗತಿ ಇದ್ದೇ ಇದೆ. ಆದರೆ ಈ ಜಾಮೀನು ಒಂದು ರೀತಿ ಅವರ ಬದುಕಿಗೆ ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಹೊರಗಡೆ ಇದ್ದು, ಅಂದ್ರೆ ಜೈಲಿನಿಂದ ಹೊರಗಡೆ ಇದ್ದು ಪ್ರಕರಣವನ್ನ ನ್ಯಾಯಾಲಯದಲ್ಲಿ ಇತ್ಯರ್ಥಪಡಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಏಕಸದಸ್ಯ ಪೀಠ ಈ ಪ್ರಕರಣದಲ್ಲಿ ಕೆಲವು ಷರತ್ತುಗಳನ್ನ ವಿಧಿಸಿ ಈಗ ಅವರಿಗೆ ಜಾಮೀನನ್ನ ನೀಡಿದೆ. ದರ್ಶನ್ ಮಾತ್ರ ಅಲ್ಲ, ಪವಿತ್ರ ಗೌಡ ಸೇರಿದಂತೆ 7 ಮಂದಿ ಈಗ ಹೊರಗಡೆ ಬರುವ ಎಲ್ಲ ಲಕ್ಷಣಗಳು ಇರುವಂಥದ್ದು. ನ್ಯಾಯಾಲಯ ಅದಕ್ಕೆ ಆದೇಶವನ್ನು ಕೊಟ್ಟಿದೆ. ಆದರೆ ಮುಂದಿನ ದಿನಗಳಲ್ಲಿ ದರ್ಶನ್ ಹೇಗಿರ್ತಾರೆ ಅನ್ನುವಂಥ ಕುತೂಹಲ ಅವರ ಅಭಿಮಾನಿಗಳಲ್ಲಿ ಇರುವಂಥದ್ದು ಸತ್ಯ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.